ನೋಡಿ, ನೀವು IT ಪ್ರೊಫೆಷನಲ್ ಆಗಿದ್ದರೆ ಅಥವಾ NRIs ಆಗಿದ್ದರೆ ಅಥವಾ ಸ್ಮಾಲ್ ಬಿಸ್ನೆಸ್ ಪರ್ಸನ್ ಆಗಿದ್ದರೆ ನೀವು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಬನ್ನಿ ಹೇಳ್ತೀನಿ. ನೋಡಿ, ನಿಮ್ಮ ಹತ್ರ 1 ರಿಂದ 5 ಲಕ್ಷ ಸೇವ್ ಆಗಿದೆ ಅಂದರೆ ನಿಮ್ಗೆ ಯೂಶುವಲಿ ಅಡ್ವೈಸ್ ಕೊಡ್ತಾರೆ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ, ಮೀಡಿಯಂ ರಿಸ್ಕ್ ತೊಗೊಳ್ಳಿ, FD ಹಾಕಿ ಅಥವಾ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಅದೊಂದು ವರ್ಸ್ಟ್ ಅಡ್ವೈಸ್ ಆಗುತ್ತೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ನೀವು ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ ಮ್ಯಾಕ್ಸಿಮಮ್ 15% ರಿಟರ್ನ್ ಬರ್ತಿದೆ ಅಂತಲೇ ತಿಳ್ಕೊಳ್ಳಿ ಇಯರ್ಲಿ. ಅವಾಗ ನೀವು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ವರ್ಷಕ್ಕೆ ಒಂದು 75,000 ಬರುತ್ತೆ. ಸೊ ಅದರಲ್ಲಿ ಇನ್ಫ್ಲೇಷನ್ ಟ್ಯಾಕ್ಸಸ್ ಎಲ್ಲ ಕಟ್ ಮಾಡಿದ್ರೆ 40,000 ಆಗುತ್ತೆ. ಸೊ ಮಂತ್ಲಿ 3,300 ರುಪೀಸ್ ಆಗುತ್ತೆ. ಸೊ ಮಂತ್ಲಿ 3,300 ರುಪೀಸ್ ಮಾಡಿ ಯು ಕ್ಯಾನ್ ನೆವರ್ ಕ್ವಿಟ್ ಯುವರ್ ಟಾಕ್ಸಿಕ್ ಜಾಬ್ ಆ್ಯಂಡ್ ನಿಮಗೆ ಫೈನಾನ್ಷಿಯಲ್ ಫ್ರೀಡಮು ಸಿಗಲ್ಲ. ಆ್ಯಂಡ್ ನೀವು ರಿಯಲ್ ಎಸ್ಟೇಟಲ್ಲಿ ನೀವು ಹೇಳ್ಬೋದು ನಾನು 5 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, ಆಮೇಲೆ ಉಳಿದಿದ್ದು 45 ಲ್ಯಾಕ್ಸ್ ಲೋನ್ ತೊಗೊಳ್ತೀನಿ ಅಥವಾ 95 ಲ್ಯಾಕ್ಸ್ ಲೋನ್ ತೊಗೊಳ್ತೀನಿ ಅಂತ. ಅವಾಗ ನೀವು ಈಗೇನು EMI ಟ್ರಾಫಿಕ್ಗೆ ಸಿಗಾಕೊಂತೀರಾ. ಯಾಕಂದರೆ ನೀವು ತೊಗೊಳ್ಳೋ ಮನೆ ಈಗೇನು ಬಾಡಿಗೆಗೆ ಬಿಟ್ಟರು ನಿಮ್ಗೆ ಅಷ್ಟು EMI ಬರಲ್ಲ. ಸೊ ಅಗೇನ್ ನಿಮ್ಮ ಜಾಬಿಂದನೇ ನೀವು ಕಟ್ಟಬೇಕು. ಸೊ ಅಗೇನ್ ನಿಮಗೆ ಆ ಫ್ರೀಡಮ್ ನೀವು ಕಳ್ಕೊಳ್ತೀರಾ. ಸೊ ಅದ್ರ ಬದಲು 1 to 5 ಲ್ಯಾಕ್ಸ್ನ ನೀವು 1% ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದು ಯಾವುದೇ ಆಗಿರ್ಬೋದು, ಕಾಂಟೆಂಟ್ ಕ್ರಿಯೇಷನು, ಪರ್ಸನಲ್ ಬ್ರ್ಯಾಂಡಿಂಗು, ಕಾಮರ್ಸು ಸುಮಾರಿದೆ. ಸೊ ಎಲ್ಲ ಬೋರಿಂಗ್ ಬಿಸ್ನೆಸಸ್ ಮುಂಚೆ ಏನಂದರೆ ನಿಮಗೆ ಎಂಪ್ಲಾಯೀಸ್ನ ಮ್ಯಾನೇಜ್ ಮಾಡಬೇಕಿತ್ತು, ಎಡಿಟಿಂಗಲ್ಲಿ ಆಗಿರ್ಬೋದು ಅಥವಾ ಕೆಲಸ ಮಾಡೋಕ್ಕಾಗಿರ್ಬೋದು, ಮಾರ್ಕೆಟಿಂಗಿಗಾಗಿರ್ಬೋದು. ಬಟ್ ಇವಾಗ AI ಎಲ್ಲದು ಪಾಸಿಬಲ್ ಆಗಿದೆ. ಒಂದು ಬಿಸ್ನೆಸ್ ಪರ್ಸನಿಗೆ AI ಸಿಕ್ಕಾಪಟ್ಟೆ ಯೂಸಸ್ ಇದೆ. ಆಮೇಲೆ ಸಿಗ್ನಿಫಿಕೆಂಟ್ಲಿ ಲೆಸ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಬೇಕಾಗುತ್ತೆ. ಅಗೇನ್ ಇಟ್ ಈಸ್ ಆಲ್ ಬಿಕಾಸ್ ಆಫ್ AI. ಆಮೇಲೆ ಎನಿಹೌ ಆ AI ಹೆಂಗೆ ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಅದೇ ಥರ ನಿಮ್ಮ ಹತ್ರ ಒಂದು 10 ಲ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಇದೆ. ಅಗೇನ್ 1% ಬಿಸ್ನೆಸ್ ಇನ್ವೆಸ್ಟ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಇನ್ವೆಸ್ಟ್ ಮಾಡಿ, ಉಳಿದಿದ್ದನ್ನ ನೀವು ಮೀಡಿಯಂ ರಿಸ್ಕಲ್ಲಿ ಹಾಕ್ಬೋದು, ಮ್ಯೂಚುವಲ್ ಫಂಡ್ಸು ಅಥವಾ FDಲಿ. ಹಾಗೆ ನಿಮ್ಮ ಹತ್ರ 50 ಲ್ಯಾಕ್ಸ್ಗಿಂತ ಜಾಸ್ತಿ ಸೇವ್ ಮಾಡಿದ್ದೀರಾ ಅಂದರೆ ನಿಮ್ಮದು ಜಾಬ್ ಅಥವಾ ನಿಮ್ಮದು ಬಿಸ್ನೆಸ್ ಏನಿದೆ ಅದರಲ್ಲೊಂದು ಪ್ರೋಗ್ರೆಸ್ ಇದೆ ಅಂತ ಅರ್ಥ. ಆ್ಯಂಡ್ ಯು ಆರ್ ಎಂಜಾಯಿಂಗ್ ಇಟ್. ಸೊ ಹಾಗಾಗಿ ನಿಮಗೆ ಪೀಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆವಾಗ ನೀವು ರಿಯಲ್ ಎಸ್ಟೇಟ್ ಅಥವಾ ಪ್ರಾಪರ್ಟೀಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಸೊ ಆವಾಗಲೂ ಅಷ್ಟೇ ನೀವು ಸಿಟಿ ಔಟ್ಸ್ಕರ್ಟ್ಸಲ್ಲಿರೋ ಡೆವಲಪಿಂಗ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿ. ನಾನು ಉಳಿಬೇಕು ಅಂತ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಎಲ್ಲಿ ಕಂಫರ್ಟ್ ಇದೆ ಅಲ್ಲಿ ನೀವು ರೆಂಟಲ್ಲಿ ಉಳಿಬೋದು. ಬಟ್ ಸಿಟಿ ಔಟ್ಸ್ಕರ್ಟ್ಸು ಡೆವಲಪಿಂಗ್ ಏರಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನೀವು ಹಾಕಿರೋ ರಿಟರ್ನ್ಸಿಗೂ ಒಳ್ಳೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಅದು ಪ್ಲಾಟ್ಸಲ್ಲಿ ಆಗಿರ್ಬೋದು ಅಥವಾ ಪ್ರೀಮಿಯಂ ಫ್ಲ್ಯಾಟ್ಸಲ್ಲಿ ಆಗಿರ್ಬೋದು. ಸೊ ನಿಮ್ಮದು ಒಪಿನಿಯನ್ ಏನು ಕಮೆಂಟ್ಸಲ್ಲಿ ತಿಳಿಸಿ.